job. Shashi, kudos to you. Garga is for 2026. Thank you. ಬ್ರದರ್ ಹೇಗನ್ಸ ಸಿನಿಮಾ? ಮೂವಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸರಿಯಾಗಿತ್ತು ಸಿನಿಮಾ. ತುಂಬ ಚೆನ್ನಾಗಿದೆ. ಸೆಕೆಂಡ್ ಪಾರ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ತುಂಬ ಕನ್ಫ್ಯೂಷನ್ ಆಗಿದೆ. ಇನ್ನೊಂದೆರಡು ಸರಿ ಬಂದು ಮೂವಿ ನೋಡಿದ್ರೆ ಅರ್ಥ ಮಾಡ್ಬೋದು. ಥ್ಯಾಂಕ್ ಯು ಸರ್. ಮೇಡಮ್ ಹೇಗನ್ಸ? ಚೆನ್ನಾಗಿದೆ. ಸ್ಟೋರಿ ಎಲ್ಲ ಹೇಗನ್ಸ? ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಚೆನ್ನಾಗಿದೆ. ಅರುಣ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮೇಡಮ್ ಹೇಗನ್ಸ? Movie is good. Horror thriller movie. If you enjoy thriller and horror, you must watch it. ಮ್ಯೂಸಿಕ್ ಎಲ್ಲ ಹೇಗನ್ಸ? Music song, item song ಒಂದಿದೆ. ಹೇಗನ್ಸ ಸರ್? ಚೆನ್ನಾಗಿದೆ. ಸ್ಟೋರಿ ಎಲ್ಲ ಹೇಗನ್ಸ? ಹೇಗನ್ಸ ಸಿನಿಮಾ? ಹೇಗಿತ್ತು ಸರ್? ಮೂವಿ ಸಕ್ಕತ್ತಾಗಿತ್ತು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ತುಂಬ ಇತ್ತು. ಕಂಪ್ಲೀಟಾಗಿ ಮೂವಿ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೂಪರ್ ಆಗಿದೆ. ಈ ಒಂದು ಹೊಸ ಸ್ಟೋರಿ, ಹೊಸ ಪ್ರಯತ್ನ ಹೇಗನ್ನಿಸ್ತು ನಿಮಗೆ? ಹೊಸ ಸ್ಟೋರಿ ಹೊಸಬ್ರು ಥರ ಎಲ್ಲೂ ಕಾಣಿಸಿಲ್ಲ. ಸೊ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫೈಟಿಂಗ್ ಆಗಿರ್ಬೋದು, ಸೀನ್ಸ್ ಆಗಿರ್ಬೋದು, ಎಲ್ಲನೂ ತುಂಬ ರಿಯಾಲಿಟಿಗಾಗಿದೆ. ಥ್ಯಾಂಕ್ ಯು. One good thrilling experience. Nice visualization, ಒಳ್ಳೆ ಇನ್ಕ್ವಿಸಿಟಿವ್ ಇದೆ, ಅಂದರೆ ತುಂಬ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಕ್ರೀನ್ ಪ್ಲೇ ಇಸ್ ಗುಡ್. ವಾಟ್ ನೆಕ್ಸ್ಟ್ ಅನ್ನೋ ಕ್ಯೂರಿಯಾಸಿಟಿ ತುಂಬ ಜಾಸ್ತಿ ಇದೆ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ, ಎಸ್ಪೆಷಲಿ ನಮ್ಮ ಕನ್ನಡ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಫಸ್ಟ್ ಟೈಮ್ ಲಾಂಚ್ ಆಗಿರೋ ಅರುಣ್ done a good job. Everybody has done a good job, in fact. Especially DOP is very good. Re-recording extraordinary. Overall, it's nice. Too much nice cinema. All the best. Thank you, sir. ಹೇಗನ್ಸ ಸಿನಿಮಾ? ಮೂವಿ ಹೇಗನ್ಸ ಸಿನಿಮಾ? ತುಂಬ ಚೆನ್ನಾಗಿದೆ. ಸ್ಟೋರಿ ಎಲ್ಲ, ಮ್ಯೂಸಿಕ್ಕು? ಟ್ವಿಸ್ಟ್ ಇದೆ ತುಂಬ. ಅಂದರೆ ನಾವೇನೋ ಅಂದ್ಕೊಳ್ತೀವಿ ಅದೇನೋ ಅಂತೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾನೆ. ಹೊಸ ಪ್ರತಿಭೆ ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ಇಷ್ಟ ಆಯ್ತು. ಹೇಗನ್ಸ ಸಿನಿಮಾ? ಚೆನ್ನಾಗಿದೆ. ಕನ್ನಡದಲ್ಲಿ ತುಂಬ ದಿನ ಆದಮೇಲೆ ಒಂಥರ ಆರಾರು ಸಸ್ಪೆನ್ಸ್ ಫೈಟಿಂಗ್ ಏನೇನೋ ಮಿಕ್ಸ್ ಅದೇ. ಒಟ್ಟಲ್ಲಿ ಅರ್ಥಗಿಂತ ಒಂದು ಸ್ವಲ್ಪ ಹೊತ್ತು ನೋಡಿದ್ರೆ ಸಿನಿಮಾ ಅರ್ಥ ಆಯ್ತಾ ನಿಮಗೆ? ಅರ್ಥ ಹೆಚ್ಚು ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ಕ್ಲೂಷನ್ ಜಾಸ್ತಿ ಇದೆ. ಬಟ್ ಆ ಕಡೆ ಈ ಕಡೆ ನೋಡ್ತು ಅಂತಂದರೆ ಸಿನಿಮಾ ಏನಪ್ಪ ಒಂಚೂರು ಆ ಕಡೆ ಈ ಕಡೆ ನೋಡ್ತು ಅಂತಂದರೆ ಅರ್ಥ ಆಗೋದು ಜನರಿಗೆ ಮಿಸ್ ಆಗೋದು ಜಾಸ್ತಿ ಇರ್ತದೆ. ಒಂದು ಫ್ಲೆಡ್ಜಲ್ಲಿ ಕೂತ್ಕೊಂಡು ನೋಡ್ಬೋದು. ಇಂಟ್ರೋವಲ್ಲೂ ಅಷ್ಟೇ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಕತೆ ಕಂಟಿನ್ಯೂಟಿ ಅಂದರೆ ಸಿಗಲ್ಲ. ಬಟ್ ಚೆನ್ನಾಗಿದೆ ಸ್ಟೋರಿ. ಸಿನಿಮಾಗೆ ಮ್ಯೂಸಿಕ್ಗೆ ಪ್ಲಸ್ ಪಾಯಿಂಟ್ ಅಂತ ಮ್ಯೂಸಿಕಲ್ಲೇ ನಡೆದ ನಿಮಗೇನು? 100% ಮ್ಯೂಸಿಕ್ಗೆ ಒಂದು ತೂಕ. ಡೈಲಾಗು ಇದೆಲ್ಲ ಒಂದು ಕಡೆ ಹೋದರೆ ಮ್ಯೂಸಿಕ್ಕಿಂದನೇ ಸಿನಿಮಾ ತುಂಬ ಚೆನ್ನಾಗಿದೆ. ಹೊಸದಾಗಿ ಇಂಡಸ್ಟ್ರಿಗೆ ಅರುಣ್ ಅವರು ಲಾಂಚ್ ಆಗ್ತಾ ಇದ್ದಾರೆ. ಸೊ ನಿಮಗೇನು ಅನಿಸ್ತು? ನಮ್ಮ ಬ್ರದರ್ ಅವರು, ಏಕೆಂತಂದರೆ ನಾವು ವರ್ಷಾನುಗಟ್ಟಲೆಯಿಂದ ಜೊತೆಲಿ ಕೆಲಸ ಮಾಡ್ತೀವಿ. ನಾವು ಆಡಿ ಕಂಪ್ನಿಗೆ ತುಂಬ ಸಾಂಗ್ಸ್ಗಳು ಇವೆಲ್ಲ ಮಾಡಿರೋದ್ರಿಂದ ಅದು ಮಾಡಿದ್ದೀನಿ ಅಂತ ಹೇಳ್ತಾರೆ. ಒಬ್ಬ ಹೀರೋ ಆಗಿ ಹೊಸ ಚೆನ್ನಾಗಿ ಮಾಡೋರೆ. ತುಂಬ ಖುಷಿ. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಹೇಗನ್ನಿಸ್ತು ಸಿನಿಮಾ ಗಾರ್ಗ? ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಲೈಕ್ ನಮಗೆ ಟ್ರೇಲರ್ ನೋಡಬೇಕಾದ್ರೆ ಅನ್ಸುತ್ತೆ ಮೋಸ್ಟ್ಲಿ ಇದೇನೋ ಹಾರರ್ ಫಿಲಮ್ ಇದು ಅಂತ. ಬಟ್ ಚೆನ್ನಾಗಿದೆ. ನೀವು ಸಿನಿಮಾ ಬಂದು ನೋಡಿದ್ರೆ ಆ ಸಸ್ಪೆನ್ಸ್ ಏನು ಅನ್ನೋದು ರಿವೀಲ್ ಆಗುತ್ತೆ. ಆ್ಯಂಡ್ ಲೈಕ್ ವಿ ಆರ್ ಈಗರ್ಲಿ ವೇಟಿಂಗ್ ಫಾರ್ ಪಾರ್ಟ್ 2. ಜೋಗಿ ಸಿನಿಮಾದಲ್ಲಿ ಆ್ಯಕ್ಚುಲಿ ನಮ್ಮ ಅರುಣ್ ಸಾಗರ್ ಸರ್ ಮಾಡಿದ್ದಾರೆ, ಹಾಗೆ ಸಾಯಿ ಕುಮಾರ್ ಸರ್ ಮಾಡಿದ್ದಾರೆ. ಅದನ್ನು ನೋಡಿ ತುಂಬ ಖುಷಿ ಆಗುತ್ತೆ. ಲೈಕ್ ಕಂಟಿನ್ಯೂ ಲೈಕ್ ನಮ್ಮ ಮಿತ್ರ ಸರ್ ಎಲ್ಲರೂ ವರ್ಕ್ ಮಾಡಿದ್ದಾರೆ. ತುಂಬ ಖುಷಿ ಇದೆ. ಒಳ್ಳೆ ಸ್ಟಾರ್ ಕಾಸ್ಟ್ ಸಿನಿಮಾದಲ್ಲಿ. ಸೊ ಅವರ ಅಭಿನಯಕ್ಕೆ ಮನಸ್ಸೋಲ್ದವ್ರು ಯಾರು, ಅವ್ರಿಗೋಸ್ಕರನಾದರೂ ಒಂದು ಸಿನಿಮಾ ನೋಡಿ. ಚೆನ್ನಾಗಿದೆ. ಜೋಗಿ ಪ್ರೊಡಕ್ಷನಿಂದ ಈ ಥರ ಒಂದು ಸಿನಿಮಾ ಮಾಡಿದ್ದಾರೆ ನಿಮಗೆ? ಎಸ್, ಪ್ರತಿ ಸತಿನೂ ಒಂದೊಂದು ಡಿಫ್ರೆಂಟ್ ಸ್ಟೋರಿ, ಡಿಫ್ರೆಂಟ್ ಏನೋ ಒಂದು ತೊಗೊಂಡು ಬರ್ತಾರೆ. ಜನನೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರಲ್ವ, ಏನೋ ಒಂದು ಚೇಂಜ್ ಬೇಕು ಅಂತ ಹೇಳಿ. ಸಮ್ಟೈಮ್ಸ್ ಮಾಸ್ ಸಿನಿಮಾಗಳು ಚೆನ್ನಾಗಿ ಓಡಿರ್ತವೆ. ಅದರಿಂದ ಅವರು ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂದರೆ ಈ ಥರದ ಬೇರೆ ಬೇರೆ ಕಾನ್ಸೆಪ್ಟ್ಗಳ ಸಿನಿಮಾಗಳು ಬರಬೇಕು. ಬಂದಿದೆ. ಸೊ ಜನ ಅದನ್ನು ಪ್ರೋತ್ಸಾಹ ಮಾಡಿ ನೋಡಬೇಕು ಅಷ್ಟೇ. ಥ್ಯಾಂಕ್ ಯು. ಗುರು ಸರ್ ಮ್ಯೂಸಿಕ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಸಿನಿಮಾಗೆ? ಮ್ಯೂಸಿಕ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಗುರು ಸರ್ದು. ಮ್ಯೂಸಿಕ್ ಅಂತೂ ಪ್ರತಿಯೊಂದು ಸೀನಿಗೂ, ಅದರದೇ ಸಾಂಗ್ಸ್ ಆಲ್ಸೋ ಪ್ರತಿಯೊಂದು ಸೀನಿಗೂ ತುಂಬ ಏನು ಹೇಳ್ತಾರೆ, ಆ ಕತೆಗೆ ಒಂದು ಭಯ ಹುಟ್ಟಿಸೋದೇ, ಆ ನಡುಕ ಹುಟ್ಟಿಸೋದೇ ಆ ಮ್ಯೂಸಿಕ್ಕು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಎಲ್ಲ ಮಾತಾಡೋಷ್ಟು ದೇವರಾಣೆ ಐ ಆಮ್ ನಾಟ್, ಅಷ್ಟೊಂದು ನಾಲೆಡ್ಜ್ ಇಲ್ಲ ನನಗೆ. ಬಟ್ ಸ್ಟಿಲ್ ವಿ ಲವ್ಡ್ ಇಟ್, ಎಂಜಾಯ್ಡ್. ಥ್ಯಾಂಕ್ ಯು.